ಹಾಯ್ ಸ್ನೇಹಿತರೆ, ತಮಗೆಲ್ಲರಿಗೂ ಬಿ ಆರ್ ಟ್ಯೂಟೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಹಿಂದಿನ ಒಂದು ವಿಡಿಯೋದಲ್ಲಿ ಯಾರು ಈ ವರ್ಷ ಟಿ ಇ ಟಿ ಎಕ್ಸಾಮನ್ನು ಬರಿತಾ ಇರ್ತೀರ ತಮಗೆಲ್ಲರಿಗೂ ಉಪಯುಕ್ತ ಆಗಿರ್ತಕ್ಕಂಥ ಮಾಹಿತಿ, ಗಣಿತ ವಿಷಯದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಚರ್ಚಿಸಿರುತ್ತವೆ. ಅದೇ ರೀತಿ ಅದರ ಒಂದು ಮುಂದುವರಿದ ಭಾಗ 2023ನೇ ಸಾಲಿನಲ್ಲಿ ನಡೆದಿರ್ತಕ್ಕಂಥ ಟಿ ಇ ಟಿ ಪ್ರಶ್ನೆಯಲ್ಲಿ ಕೇಳುವ ಕೆಲವೊಂದಿಷ್ಟು ಗಣಿತ ಪ್ರಶ್ನೆಗಳನ್ನು ಚರ್ಚಿಸಿರುತ್ತವೆ. ಈಗ ಅದರ ಮುಂದಿನ ಪ್ರಶ್ನೆ ಸಂಖ್ಯೆ 101 ನೋಡ್ರಿ. ದೊಡ್ಡ ಭಾಗದ ವರ್ಗದ 2ರಷ್ಟು ಅದರ ಚಿಕ್ಕ ಭಾಗದ ವರ್ಗಕ್ಕಿಂತ 164 ಹೆಚ್ಚಾಗಿರುವಂತೆ 16ನ್ನು 2 ಸಂಖ್ಯೆಗಳಾಗಿ ವಿಭಾಗಿಸಿದರೆ ಆ ಭಾಗಗಳು ಕ್ರಮವಾಗಿ ಅಂತ ಪ್ರಶ್ನೆ. ನೋಡ್ರಿ, ಇಲ್ಲಿ ಒಂದು ವರ್ಗ ಸಂಖ್ಯೆ ಐತಿ. ಆ ವರ್ಗ ಸಂಖ್ಯೆ ಯಾವುದಂದ್ರೆ 16. ಈ 16 ವರ್ಗ ಸಂಖ್ಯೆನ 2 ಭಾಗ ಮಾಡಕತ್ತಾರೆ. 16 ವರ್ಗ ಸಂಖ್ಯೆ 2 ಭಾಗ ಅಂದರೆ ಒಂದು ಇನ್ನೊಂದು ಏನಾಗಬೇಕಂದ್ರೆ ಒಂದು ದೊಡ್ಡ ಭಾಗ, ಆಮೇಲೆ ಇನ್ನೊಂದು ಚಿಕ್ಕ ಭಾಗ. ನಾವೇನು ಮಾಡೋಣ ಅಂತಂದ್ರೆ 16ನ್ನು ಏನು ಮಾಡೋಣ ಅಂತಂದ್ರೆ 2 ಭಾಗ ಮಾಡಕತ್ತಾರೆ. ಒಂದು ದೊಡ್ಡ ಭಾಗ ಅಂತಂದ್ರೆ ಎಕ್ಸ್ ತೊಗೊಳ್ಳೋಣ, ಚಿಕ್ಕ ಭಾಗ ಅಂತಂದ್ರೆ ವಾಯ್ ಅಂತ ತೊಗೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಈಗ ಒಂದು ನಿಮಿಷ ನೋಡ್ರಿ. ಈಗ ವಾಯ್ ಈಕ್ವಲ್ಟ್ ಏನಾಗ್ತದೆ ಅಂದ್ರೆ ನಮಗಿಲ್ಲಿ ದೊಡ್ಡ ಭಾಗ ಅಂದ್ರೆ ಎಕ್ಸ್ ಇರಲಿ, ಅಲ್ಲಿ ಚಿಕ್ಕ ಭಾಗ ಅಂದ್ರೆ ವಾಯ್ ಅಂತ ತೊಗೊಂಡಿಲ್ಲ. ಈ ವಾಯ್ ಈಕ್ವಲ್ಟ್ ಏನಾಗ್ತಂದ್ರೆ ಈ ವಾಯ್ ನಮಗೆ ಸಿಗಬೇಕಾಗಿತ್ತಂದ್ರೆ ಈ 16ರಲ್ಲಿ ದೊಡ್ಡ ಭಾಗವನ್ನು ಕಳಿಬೇಕು. ಟೋಟಲ್ 16. ಆ 16ರಲ್ಲಿ ನಾವು ಎಕ್ಸನ್ನು ಕಳೆದಾಗ, ದೊಡ್ಡ ಭಾಗವನ್ನು ಕಳೆದಾಗ ನಮ್ಗೆ ಚಿಕ್ಕ ಭಾಗ ಸಿಗ್ತೈತಿ. ಅಂದ್ರೆ ಎಕ್ಸ್ ಈಕ್ವಲ್ ಟು ಎಕ್ಸ್ ತೊಗೊಳ್ಳೋದು. ದೊಡ್ಡ ಭಾಗ ಅಂದರೆ ಎಕ್ಸ, ಆಮೇಲೆ ಚಿಕ್ಕ ಭಾಗ ವಾಯ್ ಅಂದರೆ ಏನಾಗುತ್ತೆ ಇಲ್ಲಿ 16 ಮೈನಸ್ ಎಕ್ಸ್ ಆಗುತ್ತೆ. ಅಂದರೆ ಇಷ್ಟ ಇಲ್ಲಿ ಸಿಂಪಲ್ಲಾಗಿ ದೊಡ್ಡ ಭಾಗ ಮತ್ತು ಚಿಕ್ಕ ಭಾಗ ಎರಡನ್ನು ಕೂಡಿಸಿದಾಗ ನಮ್ಗೆ ಇಲ್ಲಿ 16 ಬರ್ತೈತಿ. ಹೀಗಾಗಿ ಇಲ್ಲಿ ಏನಾಗ್ತೈತೆ ಅಂದ್ರೆ ವಾಯ್ ಈಕ್ವಲ್ ಟು 16 ಮೈನಸ್ ಎಕ್ಸ್. ನೆಕ್ಸ್ಟ್ ನೋಡಿರಿ ಮುಂದೆ ಏನು ಹೇಳ್ಯಾರ, ಚಿಕ್ಕ ಭಾಗದ ವರ್ಗಕ್ಕಿಂತ ಒಂದು ದೊಡ್ಡ ಭಾಗದ ವರ್ಗದ 2ರಷ್ಟು. ದೊಡ್ಡ ಭಾಗ ಅಂದರೆ ಎಕ್ಸ್ ತೊಗೊಂಡು ಇದರ ವರ್ಗದ 2ರಷ್ಟು. ವರ್ಗದ 2ರಷ್ಟು ಅಂದರೆ ಇದನ್ನು ಸ್ಕ್ವೇರ್ ಮಾಡ್ಕೋಬೇಕು, ಆಮೇಲೆ ಇಂಟು 2 ಮಾಡ್ಕೋಬೇಕು. ಅವಾಗ ಇದು ವರ್ಗದ 2ರಷ್ಟು ಆಗ್ತೈತಿ. ಅದು ಏನಾಗಿರ್ತೈತೆ ಅಂದ್ರೆ ದೊಡ್ಡ ಭಾಗದ ವರ್ಗದ 2ರಷ್ಟು ಇದ್ದದ ಚಿಕ್ಕ ಭಾಗದ ವರ್ಗಕ್ಕಿಂತ 164 ಜಾಸ್ತಿ ಇರ್ತೈತಿ. ಅಂದ್ರೆ ಇದು ಎದಕ್ಕೆ ಸಮ ಇರ್ತೈತೆ ಅಂದ್ರೆ ಚಿಕ್ಕ ಭಾಗದ ವರ್ಗ. ಚಿಕ್ಕ ಭಾಗ ಅಂದ್ರೆ 16 ಮೈನಸ್ ಎಕ್ಸ್ ತೊಗೊಂಡಿವು. 16 ಮೈನಸ್ ಎಕ್ಸ್ ಇದರ ವರ್ಗದ ಚಿಕ್ಕ ಭಾಗದ ವರ್ಗಕ್ಕಿಂತ 164 ಜಾಸ್ತಿ ಇರ್ತದೆ. ಇದಕ್ಕೆ ಏನು ಮಾಡಬೇಕು, 164ಅನ್ನು ಹೆಚ್ಚು ಮಾಡ್ಕೋಬೇಕು, ಪ್ಲಸ್ 164. ಆಮೇಲೆ ಇದನ್ನು ಒಂದು ಸ್ವಲ್ಪ ನಾವು ಬಿಡಿಸಿದಾಗ ಇದು 2x² 2x² ಬರ್ತೈತಿ. ನೆಕ್ಸ್ಟ್ ಇದನ್ನು ಬಿಡಿಸಿದಾಗ ನೋಡಿರಿ 16 ವರ್ಗ ಇಲ್ಲಿ a ಮೈನಸ್ b ಹೋಲ್ ಸ್ಕ್ವೇರ್ ರೀತಿ ಬಿಡಿಸ್ಬೇಕು. 16 ವರ್ಗ 256. ಅದೇ ರೀತಿ b² ಅಂದರೆ ಎಕ್ಸ್ನ ವರ್ಗ x², ಆಮೇಲೆ ಮೈನಸ್ 2ab 16 ಇಡ್ಲೆ 32 ಇಂಟು ಎಕ್ಸ್ ಪ್ಲಸ್ 164 ಈ ರೀತಿ ಬರ್ತೈತಿ. ನೆಕ್ಸ್ಟ್ ಇನ್ನು x² ಈ ಕಡೆ ತೊಗೊಂಡಾಗ ಏನಾಗುತ್ತೆ ಅಂದ್ರೆ ನೋಡಿರಿ, ಇದು 2x² ಇಲ್ಲೇ ಇರ್ತೈತಿ. x² ಈ ಕಡೆ ಬಂದಾಗ ಮೈನಸ್ x² ಆಗ್ತೈತಿ. ಆಮೇಲೆ ಮೈನಸ್ 32x ಈ ಕಡೆ ತೊಗೊಂಡಾಗ ಪ್ಲಸ್ 32x. ಆಮೇಲೆ 256 ಪ್ಲಸ್ 164. 256 164 ಕೂಡಿಸಿದಾಗ ಏನಾಗ್ತಂದ್ರೆ 420 ಬರ್ತೈತಿ. ಆಮೇಲೆ 2 ಈ ಕಡೆ ತೊಗೊಂಡಾಗ ಅದನ್ನು 420 ಈ ಕಡೆ ತೊಗೊಂಡಾಗ ಮೈನಸ್ 420 ಬರ್ತೈತಿ. ಇಕ್ವಲ್ ಟು ಈ ಕಡೆ ಏನು ಉಳಿತೈತಿ, ಅವಾಗ 0 ಉಳಿತೈತಿ. ಆಮೇಲೆ 2x² ಮೈನಸ್ x² ಅಂದ್ರೆ x² ಆಗ್ತೈತಿ ಪ್ಲಸ್ 32x ಮೈನಸ್ 420 ಈಕ್ವಲ್ ಟು 0. ನೋಡಿರಿ, ಇದು ವರ್ಗ ಸಮೀಕರಣ ರಚನೆ ಆಗ್ತದೆ. ಇದನ್ನು ನಾವೇನು ಮಾಡ್ತೀವಿ ಅಂದ್ರೆ ಅಪವರ್ತನ ವಿಧಾನದ ಮೂಲಕ ಬಿಡಿಸ್ತೀವಿ. ಗುಣಾಕಾರ ಮಾಡಿದಾಗ 420 ಬರಬೇಕು. ಅವೇ ಅಪವರ್ತನಗಳನ್ನು ವ್ಯತ್ಯಾಸ ತೊಗೊಂಡ 32 ಆಗ್ತಕ್ಕಂಥ ಅಪವರ್ತನ ಅಂದ್ರೆ 42 10 ಗುಣಾಕಾರ ಮಾಡಿದ್ರೆ 42 ಇಂಟು 10 ಮಾಡ್ಕೊಂಡ್ರೆ 420 ಬರ್ತೈತಿ. 42 10 ಕಳೆದು ಅಂತಂದ್ರೆ ನಮಗೆ 32 ಸಿಗಕ್ಕೆ ಸಾಧ್ಯ ಐತಿ. ಅದಕ್ಕೆ ಆ ಅಪವರ್ತನ ಚಾಯ್ಸ್ ಮಾಡ್ಕೊಂಡಾಗ x². ಆಮೇಲೆ 32x ಅನ್ನು ಹೆಂಗೆ ಮಾಡ್ಬೇಕಂದ್ರೆ ನಾವು 42x ಮೈನಸ್ 10x ಮಾಡ್ಕೋಬೇಕು. ಮೈನಸ್ 420 ಈಕ್ವಲ್ ಟು 0. ನೆಕ್ಸ್ಟ್ ಇಲ್ಲಿ x² ಪ್ಲಸ್ 42x ಐತಿ. ಇದ್ರಾಗಿಂದ ಏನು ಮಾಡೋಣ ಅಂದ್ರೆ ಒಂದು x ಕಾಮನ್ ತಗೊಂಡಾಗ x ಪ್ಲಸ್ 42. ಆಮೇಲೆ ಈ ಕಡೆ ಮೈನಸ್ 10 ಕಾಮನ್ ತಗೊಂಡಾಗ x ಪ್ಲಸ್ 42. ನೆಕ್ಸ್ಟ್ x ಪ್ಲಸ್ 42ನ್ನು ಹೊರಗಡೆ ತಗೊಂಡ ನೋಡ್ರಿ ಎಷ್ಟು ಉಳಿತೈತಿ. x ಪ್ಲಸ್ 42 ಇಲ್ಲಿ ಕಾಮನ್ ಐತಿ, ಇಲ್ಲಿ ಕಾಮನ್ ಐತಿ. ಅದನ್ನು ಹೊರಗಡೆ ತಗೊಂಡಾಗ ಇಲ್ಲಿ ಬ್ರಾಕೆಟ್ನಾಗ x ಮೈನಸ್ 10 ಉಳಿತೈತಿ ಈಕ್ವಲ್ ಟು 0. ಇನ್ನು ಎರಡನ್ನೂ ಒಂದು ಸಲ 0ಗೆ ಸಮ ಮಾಡಿದಾಗ ನಮ್ಮದೇನಾಗ್ತೈತೆ ಅಂದ್ರೆ ಇಲ್ಲಿ x ಈಕ್ವಲ್ ಟು 1 ಮೈನಸ್ 42 ಬರ್ತೈತಿ. ಇನ್ನೊಂದು ಇಲ್ಲಿ x ಈಕ್ವಲ್ ಟು ಮೈನಸ್ 10 ಈ ಕಡೆ ಬಂದಾಗ x ಈಕ್ವಲ್ ಟು ಪ್ಲಸ್ 10 ಬರ್ತೈತಿ.
ಅದಕ್ಕೆ ನಾವಿಲ್ಲಿ ಒಂದು ಸಂಖ್ಯೆಯ ಭಾಗ ಅಂತ ಕೊಟ್ಟಾರು, ಚಿಕ್ಕ ಭಾಗ ಮತ್ತು ದೊಡ್ಡ ಭಾಗ. ನಾವಿಲ್ಲಿ ನೆಗೆಟಿವ್ ಇದನ್ನು ತೊಗೋಬಾರ್ದು. ಯಾವ ತೊಗೋಬೇಕಂದ್ರೆ x = 10 ತೊಗೋಬೇಕು. ಇದು ದೊಡ್ಡ ಭಾಗ. ಹಂಗಾರೆ ಇಲ್ಲಿ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ನೋಡ್ರಿ, ಎಕ್ಸ್ನ ಬೆಲೆ 10 ಆಗತ್ತೈತಿ. ಹಂಗಾರೆ y ನ ಬೆಲೆ ಎಷ್ಟು ಆಗಬೇಕು? 2 ಕೂಡಿಸಿದಾಗ 16 ಆಗಬೇಕು. ಯಾಕಂದ್ರೆ ಎಕ್ಸ್ನ ಬೆಲೆ 10, ಇದಕ್ಕೆ ನಾವು 6ನ್ನು ಸೇರಿಸಿದಾಗ 16 ಬರ್ತೈತಿ. ಅಂದ್ರೆ ಇದರ ಅರ್ಥ ದೊಡ್ಡ ಭಾಗ ಅಂತಂದ್ರೆ 10, ಚಿಕ್ಕ ಭಾಗ ಅಂದ್ರೆ 6. ಇದಕ್ಕೆ ಇಲ್ಲಿ ಸರಿಯಾದ ಉತ್ತರ 3ನೇದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ. ಚಿತ್ರದಲ್ಲಿ PQ ಸಮಾಂತರ RS, BAQ 145 ಡಿಗ್ರಿ. ನೆಕ್ಸ್ಟ್ BCR ಮತ್ತು BCS. BCR ಅಂದ್ರೆ ಇದು ಮತ್ತು BCS ಅಂದ್ರೆ ಇದು BCR ನೋಡ್ರಿ. ಆಮೇಲೆ ಈ ಕೋನ BCS. ಈ ಕೋನಗಳ ಅನುಪಾತ ಕೊಟ್ಟಾರ. ಇದು 2 ಐತಿ ಅಂದ್ರೆ 2 ಅಂದ್ರೆ ನಾವೇನು ತೊಗೋಬೋದಿಲ್ಲ, 2x ಅಂತ ತೊಗೋಬೋದು. ನೆಕ್ಸ್ಟ್ ಹೆಚ್ಚು ಕಡೆ BCS 3 ಕೊಟ್ಟಾರ. 3 ಅಂತಂದ್ರೆ ನಾವಿಲ್ಲಿ 3x ಅಂತ ತೊಗೋಬೋದು. ಈಗ 2 ಕೋನಗಳು ಪಾರ್ಶ್ವ ಕೋನಗಳು ಅಥವಾ 2 ಥರ ಕೂಡಿಸಿದಾಗ ಏನಾಗಬೇಕು? 180 ಬರಬೇಕು. ನಮ್ಗೆ ಗೊತ್ತೈತೆ. ಅದಕ್ಕೆ ನಾವೇನು ಮಾಡೋಣ, ಈ 2 ಕೋನಗಳು BCR ಮತ್ತು BCS ಎರಡನ್ನು ಕೂಡಿಸಿದಾಗ ನೋಡ್ರಿ, ನಾವು ಡೈರೆಕ್ಟ್ 2x + 3x ತೊಗೊಂಡ್ಬಿಡ್ತಾನೋ = 180 ಆಗ್ತೈತಿ. ಅವಾಗಿದು 5x = 180, x = 180/5. ಆವಾಗ x = 5 1 5 3 15, 3 ಕೈಲ ಮುಂದೆ 0 ಅಂದ್ರೆ 36. ನೆಕ್ಸ್ಟ್ 5 6 30. ಎಕ್ಸ್ನ ಬೆಲೆ ಎಷ್ಟು ಬರ್ತಂದ್ರೆ ಇಲ್ಲಿ 36. ಆ್ಯಕ್ಚುಲಿ ನಮಗೆ ಬೇಕಾಗಿದೆ ಯಾವುದು ಅಂತಂದ್ರೆ ಇಲ್ಲಿ BCR ಅನ್ನೋದು ಗೊತ್ತಾಗಬೇಕು. BCR ಎಷ್ಟೈತೆ ಅಂದ್ರೆ 2x ಐತಿ. ಅಂದರೆ ಎಕ್ಸ್ನ 2ರಷ್ಟು. x 36 ಐತೆ ಅಂತಂದ್ರೆ ಎಕ್ಸ್ನ 2ರಷ್ಟು ಮಾಡಿದಾಗ ಎಷ್ಟು ಬರ್ತಂದ್ರೆ ಇದು 72 ಡಿಗ್ರಿ ಬರ್ತೈತಿ. ಅಂದರೆ ಇದು BCRನ ಕೋನ ಎಷ್ಟು ಬರ್ತಂದ್ರೆ ಇಲ್ಲಿ 72 ಬರ್ತೈತಿ. ಈಗ ಒಂದು ನಿಮಿಷ ನಾವು ಅವ್ರು ಕೇಳಿದ್ದೇನೆಂದ್ರೆ ABC ಕೋನದ ಅಳತೆ ಕೇಳ್ಯಾರ. ABC ಅಂದರೆ ಈ ಕೋನವನ್ನು ಕೇಳ್ಯಾರ. ಈ ಕೋನ ಕಂಡುಹಿಡಿಬೇಕಾದ್ರೆ ನಾವು ಒಂದು ಸ್ವಲ್ಪ ಇಲ್ಲೇನು ಮಾಡ್ಬೇಕಂದ್ರೆ, PQ ಮತ್ತು RS ಏನು ಸಮಾಂತರ ಅದಲ್ಲ, ಇವುಗಳಿಗೆ ಸಮಾಂತರ ಆಗುವಂಗೆ ಏನು ಮಾಡಬೇಕು? B ಬಿಂದುವಿನ ಮೂಲಕ ಒಂದು ಸರಳ ರೇಖೆಯನ್ನು ನಾವಿಲ್ಲಿ ಹೊಡ್ಕೋಬೇಕಾಗ್ತೈತಿ. ಈ ರೀತಿ ಹೊಡ್ಕೊಂಡಾಗ ಇಲ್ಲಿ ಏನಾಗ್ತೈತೆ ಅಂದರೆ ಒಂದು ಸ್ವಲ್ಪ ಗಮನಿಸಬೇಕು. ಇಲ್ಲಿ ಈ ರೀತಿ 2 ಸಮಾಂತರ ರೇಖೆಗಳಿದ್ದಾಗ ಆ ಸಮಾಂತರ ರೇಖೆಗಳ ನಡುವೆ ಒಂದು ಛೇದಕ ಹಾದು ಹೋದಾಗ ಅಲ್ಲಿ ಉಂಟಾಗ್ತಕ್ಕಂಥ ಪರ್ಯಾಯ ಮತ್ತು ಅನುರೂಪ ಕೋನಗಳು ಸಮ ಇರ್ತಾವೆ ಅನ್ನೋ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಈಗ ನೋಡ್ರಿ, ಇಲ್ಲಿ PQ ಮತ್ತು ನಾವು ಇದಕ್ಕೊಂದು XY ಅಂತ ತೊಗೊಂಡು ತಿಳ್ಕೊಂಡಿದ್ದು. XY PQ ಮತ್ತು XY ಸಮಾಂತರ ಅದಾವ ಅಂಥೇಳಿ ನಾವಿಲ್ಲಿ ಕನ್ಸಿಡರ್ ಮಾಡಿದಾಗ ಏನಾಗ್ತೈತೆ ಅಂದರೆ ಇಲ್ಲಿ ಈ ಕೋನ ನೋಡ್ರಿ, ಈ ಕಡೆ PAB ಆಮೇಲೆ ABY ಈ ಕೋನ ಏನಾಗ್ತಾವೆ ಅಂದ್ರೆ ಪರಸ್ಪರ ಸಮ ಆಗ್ತಾವೆ. ಯಾಕಂದ್ರೆ ಅವು ಪರ್ಯಾಯ ಕೋನಗಳು. ಈ ಉದಾಹರಣೆಗೆ A ಎಷ್ಟೈತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. A ಎಷ್ಟೈತೆ ಅನ್ನೋದು ಗೊತ್ತಿಲ್ಲ, ಆದರೆ ನಾವು ಮಾಡ್ಬೋದು. ಹೆಂಗೆ ಮಾಡ್ಬೋದು ಅಂದ್ರೆ ಕೋನ PAB ಮಾಡ್ಬೋದು. ಹೆಂಗೆ ಅಂತಂದ್ರೆ ಇಲ್ಲಿ 140 ಈ ಕಡೆ ಎಷ್ಟು ಆಗಬೇಕು? ಇದು 35 ಡಿಗ್ರಿ ಆಗಬೇಕು. ಇದು 35 ಡಿಗ್ರಿ. ಯಾಕಂತಂದ್ರೆ ಈ 35 ಡಿಗ್ರಿ ಮತ್ತು 145 ಡಿಗ್ರಿ ಎರಡು ಕೂಡಿಸಿದ 180 ಆಗಬೇಕು. ಇಲ್ಲಿ ಕೆಳಗಡೆ ಕೂಡಿಸಿದ್ದು ನೋಡಿರಿ, 2x + 3x ಮಾಡಿ 180 ಮಾಡಿದ್ವಲ್ಲ, ಅದೇ ರೀತಿ ಪಾರ್ಶ್ವ ಕೋನಗಳು ಮತ್ತು 180 ನಮ್ಗೆ ಗೊತ್ತಿರಬೇಕು. ಅದೇ ರೀತಿ ಇಲ್ಲಿ 35 ಆಯ್ತು. ಹಂಗಾರೆ ಇದೇನಾಗ್ತೈತಿ? ಆವಾಗ ಇದು ಕೂಡ ಏನಾಗಬೇಕು? 35 ಡಿಗ್ರಿ ಆಗಬೇಕು, ಪರ್ಯಾಯ ಕೋನಗಳು. ನೆಕ್ಸ್ಟ್ ಕೆಳಗಡೆನೂ ಸೇಮ್. ಇಲ್ಲಿ ನೋಡಿ RCB ಇಲ್ಲಿ ಎಷ್ಟು ಬರತ್ತೆ ನಿಮ್ದು? ಅಥವಾ BRC ಎಕ್ಸ್ನ 2ರಷ್ಟು. x 36 ಐತೆ ಅಂದ್ರೆ ಅದ್ರ 2ರಷ್ಟು ಅಂದರೆ 72. ಹಂಗಾರೆ ಈ ಕೋನ 72 ಐತೆ ಅಂತಂದ್ರೆ ಈಚೆ ಕಡೆ ಕೋನ ಇದೇನಾಗಬೇಕಂದ್ರೆ ಅದು 72 ಆಗಬೇಕು. ಇಲ್ಲಿ ಕೂಡ ಇಂಥ ಕೋನಗಳು ಕರಿತೀವಿ ನಾವು ಪರ್ಯಾಯ ಕೋನಗಳು. ಅವಾಗ ಇದು ಏನಾಗ್ತೈತಿ? 72. ಈಗ ನಮಗೆ ABC ಕ್ಯಾರವರು. ABC ಅಂದ್ರೆ ಟೋಟಲ್ ಇದು ಇಲ್ಲಿಂದ ಇಲ್ಲಿ ತಕ್ಕ ಕೋನ ABC ಅಂತಂದ್ರೆ ಇದು ಟೋಟಲ್ ಈ ಕೋನ ನಮ್ಗೆ ಸಿಗಬೇಕಾಗ್ತೈತಿ. ಇಲ್ಲಿ ಒಂದು ನಿಮಿಷ ನೋಡ್ರಿ, ಪೆನ್ ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನಮಗೆ ABC ಅಂತಂದ್ರೆ ಈ ಕೋನ ಸಿಗಬೇಕು ನಮಗೆ ಆ್ಯಕ್ಚುಲಿ ಇಲ್ಲಿಂದ ಇಲ್ಲಿ ತಕ್ಕ. ಆವಾಗ ಈಗ ಮ್ಯಾಲಿನ ಪಾರ್ಟ್ ಎಷ್ಟೈತೆ ಅಂದ್ರೆ ನಮ್ದು 35 ಡಿಗ್ರಿ ಐತಿ. ABC ಇದ್ದದ್ದು 2 ಭಾಗ ಆಗೈತಿ. ಒಂದು ABY ಮತ್ತು ಇನ್ನೊಂದು YBC ಆಗೈತಿ. ಆವಾಗ 2 ಥರ ಕೂಡಿಸಿದಾಗ ನಮಗೆ ABC ಸಿಗ್ತೈತಿ.
ಮೇಲಿಂದ 35 ಡಿಗ್ರಿ, ಕೆಳಗಡೆ ಎಷ್ಟು ಬರ್ತೈತೆ ಅಂದರೆ ಇದು 72 ಡಿಗ್ರಿ ಬರ್ತೈತೆ. 35 ಪ್ಲಸ್ 72 ಇವೆರಡು ಕೂಡಿಸ್ಕೊಂಡಾಗ 107 ಡಿಗ್ರಿ ಬರ್ತೈತೆ. ನೋಡಿರಿ, ರೇಖಾಗಣಿತದ ಮೇಲೆ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಬಿಡಿಸ್ಬೇಕಾಗಿತ್ತು ಅಂದ್ರೆ ಹಿನ್ನೆಲೆ ಇರ್ತಕ್ಕಂಥ ಕಾನ್ಸೆಪ್ಟ್ಗಳು, ಶೃಂಗಾತ್ಮಕ ಕೋನಗಳು, ಅನುರೂಪ ಕೋನಗಳು, ಪರ್ಯಾಯ ಕೋನಗಳು, ಪಾರ್ಶ್ವ ಕೋನಗಳು ಮತ್ತು ತ್ರಿಭುಜಗಳ ಒಳಕೋನಗಳು ಮತ್ತು ಚತುರ್ಭುಜದ ಒಳಕೋನಗಳು ಮತ್ತು ಆಮೇಲೆ ಚೌಕಗಳು ಯಾವ ರೀತಿ ಸಂಧಿಸ್ತಾವು, ಅವು ಕರ್ಣಗಳು ಯಾವ ರೀತಿ ಇರ್ತಾವೆ ಅನ್ನೋದನ್ನು ನಮಗೆಲ್ಲ ಗೊತ್ತಿರಬೇಕಾಗ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎ ಬಿ ವ್ಯಾಸ ಮತ್ತು ಎ ಸಿ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಎಕ್ಸ್ ಮಾನಗಳು ಆದರೆ ಎ ಬಿ ಅಳತೆ. ನೋಡಿರಿ, ಎ ಬಿ ಅಳತೆ ವ್ಯಾಸ ಕೇಳ್ಯಾರ. ಈ ಒಂದು ವೃತ್ತದಲ್ಲಿ ಎ ಬಿ ಅನ್ನೋದು ಏನಾಗ್ತಂದ್ರೆ ವ್ಯಾಸ ಆಗ್ತದೆ. ಎ ಬಿ ವ್ಯಾಸ ಆದ್ರೆ ನಾವು ಒಂದು ಸ್ವಲ್ಪ ಇಲ್ಲಿ ಗಮನಿಸಿದಾಗ ತ್ರಿಭುಜ ಎ ಬಿ ಸಿ ಅಂತ ತ್ರಿಭುಜ ಆಗ್ತಂದ್ರೆ ಇದು ನೋಡಿರಿ, ತ್ರಿಭುಜ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಆಗ್ತದೆ, ಲಂಬಕೋನ ತ್ರಿಭುಜ. ಹಾಗಾದ್ರೆ ನಾವು ಪೈಥಾಗರಸ್ ಪ್ರಮೇಯದ ಪ್ರಕಾರ ಲಂಬಕೋನ ತ್ರಿಭುಜದಲ್ಲಿ ವಿಕಿರಣದ ವರ್ಗ ಉಳಿದ ಎರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಇರ್ತೈತಿ. ಹಂಗಾರೆ ಇಲ್ಲಿ ವಿಕಿರಣ ಅಂದ್ರೆ ಎ ಬಿ ಆಗ್ತೈತೆ ನೋಡ್ರಿ. ಪೈಥಾಗರಸ್ ಪ್ರಮೇಯದ ಪ್ರಕಾರ ಎ ಬಿ ಸ್ಕ್ವೇರ್ ಈಕ್ವಲ್ ಟು ವಿಕಿರಣ ಅಂದರೆ ಎ ಬಿ, ಉಳಿದೆರಡು ಬಾಹುಗಳು ಅಂತಂದರೆ ಯಾವುವು, ಒಂದು ಎ ಸಿ ಸ್ಕ್ವೇರ, ಎ ಸಿ ಇನ್ನೊಂದು ಬಾಹು ಎ ಸಿ ಸ್ಕ್ವೇರ್ ಪ್ಲಸ್ ಇನ್ನೊಂದು ಬಾಹು ಯಾವುದಂದ್ರೆ ಬಿ ಸಿ, ಅದಕ್ಕಿದು ಬಿ ಸಿ ಸ್ಕ್ವೇರ್. ಲಂಬಕೋನ ತ್ರಿಭುಜದಲ್ಲಿ ವಿಕಿರಣದ ವರ್ಗ ಉಳಿದ ಎರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಆಗಿರುತ್ತದೆ. ಯಾಕಂದರೆ ಇಲ್ಲಿ ನೋಡಿರಿ, ಈ ಕೇಂದ್ರದ ಮೂಲಕ ಹಾದಾಗೈತೆ ಅಂದ್ರೆ ಇಲ್ಲಿ ಏನಾಗಿರ್ತೈತೆ ಅಂದರೆ ಇದು ಒಂದು ಲಂಬಕೋನ ತ್ರಿಭುಜನ ಆಗಿರ್ತೈತೆ ಯಾವಾಗಲೂ. ಮತ್ತು ಇಲ್ಲಿ ಎ ಸಿ ಮತ್ತು ಬಿ ಸಿ ಏನಂತಂದ್ರೆ ಸಮಾಂತರ ಕೊಟ್ಟಾಗಲಿ, ಆವಾಗ ಎ ಸಿ ಮತ್ತು ಬಿ ಸಿ ಸಮಾಂತರ ಕೊಟ್ಟಾಗ ನಾವು ಎ ಬಿ ಸ್ಕ್ವೇರ್ ಈಕ್ವಲ್ ಟು ಏನು ಮಾಡ್ಬೋದು ಅಂದರೆ ಇಲ್ಲಿ ಎ ಸಿನ ಬೆಲೆ, ಎ ಸಿ ಬೆಲೆ ಎಕ್ಸ್ ಅಂತ ಕೊಟ್ಟಾಗ ಎಕ್ಸ್ ಸ್ಕ್ವೇರ್, ಅದೇ ರೀತಿ ಬಿ ಸಿ ಬೆಲೆಯೂ ಎಕ್ಸ್ ಐತಿ, ಅದು ಕೂಡ ಎಕ್ಸ್ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಎರಡು ಕೂಡಿಸಿದಾಗ 2 ಎಕ್ಸ್ ಸ್ಕ್ವೇರ್ ಆಗ್ತೈತಿ. ನಮಗೆ ಬೇಕಾಗಿದ್ದು ವ್ಯಾಸ ಎ ಬಿ ಅಷ್ಟು. ಎ ಬಿ ಈಕ್ವಲ್ ಟು ಈ ಸ್ಕ್ವೇರ್ ಕಾರ್ಡ್ ಬಂದಾಗ ರೂಟ್ ಆಗ್ತೈತಿ 2 ಎಕ್ಸ್ ಸ್ಕ್ವೇರ್. ಹಂಗಾರೆ ಎಕ್ಸ್ಗೆ ಸಂಬಂಧಪಟ್ಟಂಗೆ ಈ ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಗಿ ಎಕ್ಸ್ ಉಳಿತೈತಿ. ಬಟ್ 2 ವರ್ಗಮೂಲ ತೆಗಿಯಾಕೆ ಬರೋಂಗಿಲ್ಲ ನಮ್ಗೆ, ಅದಕ್ಕೆ 2ಕ್ಕೆ ಮಾತ್ರ ರೂಟ್ ಹಾಕಬೇಕು. ಅದಕ್ಕೆ ಇಲ್ಲಿ ವ್ಯಾಸದ ಬೆಲೆ ಏನಂತಂದ್ರೆ ಇಲ್ಲಿ ಎಕ್ಸ್ ರೂಟ್ 2 ಮೂಲಮಾನಗಳು ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ಎಕ್ಚೆಕ್. ಮತ್ತು ಇಲ್ಲಿ ಏನಾಗಿರ್ತೈತೆ ಅಂದ್ರೆ ಕೋನ ಸಿ 90 ಡಿಗ್ರಿ ಇರ್ತೈತೆ ಯಾವಾಗಲೂ. ಯಾಕಂದ್ರೆ ವೃತ್ತದ 2 ಭಾಗ, ಇದೊಂದು ವೃತ್ತ ಕನ್ಸಿಡರ್ ಮಾಡಿದಾಗ ಇಲ್ಲಿ 2 ಭಾಗ ಆಗತೈತಿ. ಇದೊಂದು ಭಾಗ, ಆಮೇಲೆ ಇದೊಂದು ಭಾಗ. ಇಲ್ಲಿ ಅರ್ಧ ವೃತ್ತಖಂಡ, ಈ ಕಡೆದೊಂದು ಕೆಳಗಡೆದೊಂದು ಏನಿಲ್ಲ, ಇದು ಅರ್ಧ ವೃತ್ತಖಂಡ ಆಗತೈತಿ. ನೆಕ್ಸ್ಟ್ ಕೆಳಗಿಂದು ಕೂಡ ಇಲ್ಲಿ ಅರ್ಧ ವೃತ್ತಖಂಡ. ಹೀಗಿದ್ದಾಗ ಇಲ್ಲಿ ಕೋನ ಯಾವ್ದು ಇರ್ತೈತೆ ಅಂದ್ರೆ ಇಲ್ಲಿ ಲಂಬಕೋನ ಉಂಟಾಗಿರ್ತೈತಿ. ಲಂಬಕೋನ ಉಂಟಾದಾಗ ನಾವಿಲ್ಲಿ ಪೈಥಾಗರಸ್ ಪ್ರಮೇಯದ ಸಹಾಯದಿಂದ ಲೆಕ್ಕಗಳನ್ನು ಬಿಡಿಸ್ಬೋದು. ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಎಕ್ಸ್ ರೂಟ್ 2 ನೋಡಿ. ನೆಕ್ಸ್ಟ್ ಕ್ವಶನ್, 2 ಚೌಕ ಘನಗಳ ಘನಫಲಗಳ ಅನುಪಾತ 1:64 ಐತಿ. 2 ಚೌಕ ಘನಫಲಗಳ ಅನುಪಾತ ಎಷ್ಟೈತಿ ಅಂದ್ರೆ 1:64 ಐತಿ. ಆದರೆ ಅವುಗಳ ಒಟ್ಟು ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ. ಈಗ ನೋಡಿರಿ, ನಾವು ಈ ಪ್ರಶ್ನೆನ ಹೆಂಗೆ ಮಾಡ್ಬೋದು ಅಂತಂದ್ರೆ ಘನಗಳ ಅನುಪಾತ ಕೊಟ್ಟ 2 ಚೌಕ ಘನಗಳಂದಾಗ ಇಲ್ಲಿ ಉದ್ದ ಅಗಲ ಎತ್ತರ 3 ಸಮ ಇರ್ತಾವೆ. ಒಂದು ಸಣ್ಣ ಚೌಕಗಣ ಐತಿ, ಇನ್ನೊಂದು ದೊಡ್ಡ ಚೌಕಗಣ ಐತಿ. 2 ಘನಗಳ ಘನಫಲಗಳ ಅನುಪಾತ ಅಂದ್ರೆ ಇನ್ನು 1ನೇ ಘನದ ಘನಫಲ ಅನುಪಾತ ನೋಡಿರಿ ಎಲ್ ಕ್ಯೂಬ್. ಘನಫಲ ಕಂಡುಹಿಡಿಬೇಕಾದ್ರೆ ನಾವು ಎಲ್ ಕ್ಯೂಬ್ ಅಂತೇಳಿ ಸೂತ್ರ ಬಳಕೆ ಮಾಡ್ತೀವಿ. ಇದನ್ನು 1ನೇದ ತಿಳ್ಕೊಂಡಾಗ ಅನುಪಾತ ಕೊಟ್ಟಾರಂದ್ರೆ ನಾವೇನು ಮಾಡೋಣ, ಎಕ್ಸ್ ಅಂತ ತೊಗೊಳ್ಳೋಣ. 1ನೇ ಘನದ ಘನಫಲ ಎಷ್ಟೈತಿ ಅಂದ್ರೆ 1 ಎಕ್ಸ್ ಐತಿ. ಆಮೇಲೆ ಅದೇ ರೀತಿ 2ನೇ ಘನದ ಘನಫಲ, ಇದು L1 ಇರಲಿ, ಇದು L2 ಇರಲಿ. 2ನೇ ಘನದ ಘನಫಲದ ಸೂತ್ರ ಎಲ್ ಕ್ಯೂಬ್ ಬರ್ತೈತಿ. 64 ಐತಿ, ಅದಕ್ಕೆ ನಾವಿಲ್ಲಿ 64 ಎಕ್ಸ್ ಅಂತ ಹೇಳಿ ತೊಗೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನಾವು L1 ಮತ್ತು L2 ಕಂಡುಹಿಡಿಬೇಕು ಫಸ್ಟ್ ಇಲ್ಲಿ. ಈಗ ಇಲ್ಲಿ ನೋಡಿರಿ, ನಮಗೆ ಬೇಕಾಗಿದ್ದು ಎಲ್ ಬೇಕಾ, ಇಲ್ಲಿ L1ನ ಬೆಲೆ ಸಿಗಬೇಕು ನಮಗೆ. L1 ಸಿಗಬೇಕಾಗಿತ್ತು ಅಂದ್ರೆ ಏನು ಮಾಡ್ತೀವಿ ನಾವು ಇಲ್ಲಿ L1 ಈಕ್ವಲ್ ಟು ಈ ಕ್ಯೂಬ್ ಐತಲ್ಲ, ಇದನ್ನ ಈ ಕಡೆ ಕಳಿಸ್ತೀವಿ. ಅವಾಗ ಏನಾಕೈತಿ ಅದಂದ್ರೆ ಕ್ಯೂಬ್ ರೂಟ್ ಆಫ್ 1 ಇಂಟು ಎಕ್ಸ್. ಆವಾಗ 1ರ ಘನಮೂಲ 1 ಬರ್ತೈತಿ,
ಬಟ್ ಎಕ್ಸ್ನ ಘನಮೂಲ ತೆಗಿಯಕ್ಕೆ ಬರೋಂಗಿಲ್ಲ. ಅದು ಆ್ಯಸ್ ಇಟ್ ಈಸ್ ಕ್ಯೂಬ್ ರೂಟ್ ಆಫ್ ಎಕ್ಸ ಉಳಿತೈತೆ. ಅದು ಅಂದರೆ ಇಲ್ಲಿ ಒಂದೇದಕ್ಕೆ ಏನಾಯ್ತು L1 ಅಂತಂದ್ರೆ 1 ಇಂಟು ಕ್ಯೂಬ್ ರೂಟ್ ಆಫ್ ಎಕ್ಸ್ ಅನ್ನೋದು ಗೊತ್ತಾಯ್ತು ನಮಗೆ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನೋಡಿರಿ L2 ಈ L2 ಈಕ್ವಲ್ ಟು ಮಾಡಬೇಕಾದಾಗ ಈ ಕ್ಯೂಬ್ ಈ ಕಡೆ ಬಂದಾಗ ಕ್ಯೂಬ್ ರೂಟ್ ಆಗ್ತೈತಿ. ಕ್ಯೂಬ್ ರೂಟ್ ಆಫ್ 64x. ನೆಕ್ಸ್ಟ್ L2 ಈಕ್ವಲ್ ಟು 64 ಘನ ಮೂಲ ಎಷ್ಟು ಅಂದ್ರೆ 4 ಗುಂಡ್ಲೆ 4ನ 3 ಸಲ ಗುಣಾಕಾರ ಮಾಡಿದ್ರೆ 64 ಬರ್ತದೆ. ಅದರ 64 ಘನಮೂಲ ಎಷ್ಟು ಅಂತಂದ್ರೆ ನಮಗಿಲ್ಲಿ 4. ಅದೇ ರೀತಿ ಎಕ್ಸ್ನ ಘನಮೂಲ ತೆಗಿಯಕ್ಕೆ ಬರೋಂಗಿಲ್ಲ. ಅದನ್ನು ಆ್ಯಸ್ ಇಟ್ ಈಸ್ ಕ್ಯೂಬ್ ರೂಟ್ ಆಫ್ ಎಕ್ಸ್ ಅಂತ ಬರೀಬೇಕು. ನೆಕ್ಸ್ಟ್ ಈಗ ಅವುಗಳ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತಕ್ಕೆ ಯಾರು ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ A1 ಮತ್ತು A2 ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಿಯಬೇಕಾಗಿತ್ತು. ಮೇಲ್ಮೈ ವಿಸ್ತೀರ್ಣ ಅನುಪಾತ 6L² ನೋಡಿರಿ. 6 ಒಂದೇದೈತೆ ಅಂದ್ರೆ ಅದಕ್ಕೆ ನಾವು L1 ತೊಗೊಳ್ಳೋಣ ಸ್ಕ್ವೇರ. ನೆಕ್ಸ್ಟ್ ಇನ್ನೊಂದು ಎರಡನೇ ಚೌಕಗಣದ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನಾಗ್ತಂದ್ರೆ 6 ಇದು L2 ಅಂತ ತೊಗೋಬೇಕು. L2 ಸ್ಕ್ವೇರ್ ಆಗ್ಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ ಅನುಪಾತ ಇರೋದ್ರಿಂದ ಕ್ಯಾನ್ಸಲ್ ಆಗ್ತದೆ. ಇದು 6 ಕ್ಯಾನ್ಸಲ್ ಆಗ್ತೈತಿ. ಉಳಿದಿದ್ದು ಏನಂತಂದ್ರೆ L1 ಸ್ಕ್ವೇರ್ ಮತ್ತು L2 ಸ್ಕ್ವೇರ್. L1 ಅಂತಂದ್ರೆ ಎಷ್ಟು ಬರುತ್ತೆ ನಮ್ದು √3 1 ಇಂಟು ಕ್ಯೂಬ್ ರೂಟ್ ನೋಡ್ರಿ ಕ್ಯೂಬ್ ರೂಟ್ ಆಫ್ ಎಕ್ಸ್ ಹೋಲ್ ರೇಸ್ ಟು ಸ್ಕ್ವೇರ್ ಬರ್ತೈತಿ. ಅದೇ ರೀತಿ ನೆಕ್ಸ್ಟ್ ಇಲ್ಲಿ L2 ಅಂತಂದ್ರೆ 4 ಇಂಟು ಕ್ಯೂಬ್ ರೂಟ್ ಆಫ್ ಎಕ್ಸ್ ಹೋಲ್ ರೇಸ್ ಟು ಸ್ಕ್ವೇರ್. ಈಗ ನಾವಿಲ್ಲಿ ಒಂದು ಸ್ವಲ್ಪ ಏನು ಮಾಡ್ಕೊಬೋದು ಅಂದ್ರೆ ಇದನ್ನು ಸ್ಕ್ವೇರನ್ನು ಎರಡಕ್ಕೆ ಸಪ್ರೇಟ್ ಮಾಡ್ಕೊಳ್ಳೋಣ. ಇದು 1 ವರ್ಗ ಇಂಟು ಎಕ್ಸ್ ಕ್ಯೂಬ್ ರೂಟ್ ಹೋಲ್ ರೇಸ್ ಟು ಸ್ಕ್ವೇರ್ ಅನುಪಾತ. ನೆಕ್ಸ್ಟ್ ಇಲ್ಲಿ 4 ವರ್ಗ ಇಂಟು ಕ್ಯೂಬ್ ರೂಟ್ ಆಫ್ ಎಕ್ಸ್ ಹೋಲ್ ರೇಸ್ ಟು ಸ್ಕ್ವೇರ್. ಇಲ್ಲಿ ಏನಾಗ್ತೈತೆ ಅಂದ್ರೆ ನೋಡಿರಿ ಎರಡು ಕಡೆ ಸೇಮ್. ಇಲ್ಲಿ ಕ್ಯೂಬ್ ರೂಟ್ ಆಫ್ ಎಕ್ಸ್ ಹೋಲ್ ರೇಸ್ ಟು ಸ್ಕ್ವೇರ್ ಐತಿ. ಇಲ್ಲಿ ಕೂಡ ಕ್ಯೂಬ್ ರೂಟ್ ಆಫ್ ಎಕ್ಸ್ ಹೋಲ್ ರೇಸ್ ಟು ಸ್ಕ್ವೇರ್ ಐತಿ. ಇದನ್ನು ಮೊದಲು ಕ್ಯಾನ್ಸಲ್ ಮಾಡ್ಕೊಂಬಿಡೋಣ. ಆವಾಗ ನಮ್ಗೆ ಎಕ್ಸ್ ಇದ್ದದ್ದು ಎಲಿಮಿನೇಟ್ ಆಗಿಬಿಡ್ತೈತಿ. ಆವಾಗ 1 ವರ್ಗ 1 ಅನುಪಾತ 4 ವರ್ಗ ಎಷ್ಟಾಗುತ್ತಂದ್ರೆ ಇಲ್ಲಿ 16. ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ಎಷ್ಟಾಗ್ತಂದ್ರೆ ಇಲ್ಲಿ 1 ಅನುಪಾತ 16. ನೆಕ್ಸ್ಟ್ ಕ್ವಶನ್ ಈಗ ಇಲ್ಲಿ ನೋಡ್ರಿ 105ನೇ ಪ್ರಶ್ನೆ. ಚಿತ್ರದಲ್ಲಿ AOBCAಯು 3.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದ ಒಂದು ಚತುರ್ಥಕವನ್ನು ತೋರಿಸುತ್ತದೆ. ಆಮೇಲೆ O ಕೇಂದ್ರವಾಗಿದ್ದು OD 2 ಸೆಂಟಿಮೀಟರ್ ಆದರೆ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಪಾಠದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ. ಮೊದಲು ಏನು ಮಾಡ್ಬೇಕಂದ್ರೆ ನೋಡಿ, ನಾವು ಇಲ್ಲೇನು ಶೇಡಿಂಗ್ ಮಾಡ್ಯಾರಲ್ಲ ಇದರ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾಯ್ತು. ನಾವು ಡೈರೆಕ್ಟ್ ಇದ್ರ ವಿಸ್ತೀರ್ಣ ನಮ್ಗೆ ಮಾಡೋಕ್ಕೆ ಬರೋಂಗಿಲ್ಲ. ಮೊದಲು ಏನು ಮಾಡ್ಬೇಕಂದ್ರೆ ಇಲ್ಲಿಂದ ಇಲ್ಲಿ ತಕ್ಕ ಇದ್ರ ವಿಸ್ತೀರ್ಣ ಎಷ್ಟೈತೆ ಅನ್ನೋದನ್ನು ಮೊದಲು ಮಾಡಬೇಕು. ಆಮೇಲೆ ಕೆಳಗಡೆ ಇಲ್ಲೊಂದು ತ್ರಿಭುಜ ಉಂಟಾಗ್ತದೆ ನಮ್ಗೆ, ಯಾವುದಂದ್ರೆ ODA. ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಟೋಟಲ್ ಈ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಾಗ ಈ ತ್ರಿಭುಜದ ವಿಸ್ತೀರ್ಣವನ್ನು ಮೈನಸ್ ಮಾಡಿದಾಗ ನಮಗೆ ಲಾಸ್ಟಕ್ಕೆ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಬರ್ತದೆ. ಈಗ ನೋಡಿರಿ ಫಸ್ಟ್ ನಾವೇನು ಮಾಡೋಣ ಅಂತಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇದು ಏನೈತೆ ಅಂದ್ರೆ ಚತುರ್ಥಕ, ಒಂದು ವೃತ್ತದ ಚತುರ್ಥಕ ತಂದಾರೆ. ಹಾಗಾಗಿ ಇಲ್ಲಿ ಕೋನ ಎಷ್ಟು ಇರುತ್ತೆ ಅಂದರೆ ಇಲ್ಲಿ ನೋಡಿರಿ ಕೋನ ವೃತ್ತ ಚತುರ್ಥಕ. ವೃತ್ತವನ್ನು 4 ಸಮಭಾಗ ಮಾಡ್ಬೇಕು ನಾವು. ಇದು ವೃತ್ತ, ಇದನ್ನು ನಾವು 4 ಸಮಭಾಗ ಮಾಡಿದಾಗ ಅಂದ್ರೆ ಈ ಒಂದು ಭಾಗ ನೋಡಿರಿ ಈ ಕಡೆದು, ಆವಾಗ ಇಲ್ಲಿ ಕೋನ ಏನಾಗಿರ್ತೈತೆ ಅಂದ್ರೆ ಇಲ್ಲಿ 90 ಡಿಗ್ರಿ ಇರ್ತೈತೆ. ಹಾಗಾಗಿ ಇಲ್ಲಿ ಕೋನ 90 ಡಿಗ್ರಿ ಇರ್ತೈತಿ. ಆವಾಗ ನಮ್ಮ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಒಂದು ಸೂತ್ರ, ಸ್ಟ್ಯಾಂಡರ್ಡ್ ಫಾರ್ಮುಲಾ ಐತಿ. θ ಡಿವೈಡೆಡ್ ಬೈ 360 ಇಂಟು πr² ಅಂಥೇಳಿ ಈ ಸೂತ್ರವನ್ನು ನಾವು ಯೂಸ್ ಮಾಡ್ಕಿರಿಂದ ಈ ಒಂದು ತ್ರಿಜ್ಯಾಂತರ ಖಂಡದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಅದಕ್ಕೆ θ ಅಂದರೆ ಕೋನ ಎಷ್ಟು ಏರ್ಪಡೋದಕ್ಕೆ 90 ಡಿಗ್ರಿ. ಅದಕ್ಕೆ ಇಲ್ಲಿ 90 ಬರೆದು ನೋಡ್ರಿ ಬಾಗಲೇ 360 ಇಂಟು ಪೈ ಬೆಲೆ ಎಷ್ಟೈತೆ ಅಂದರೆ 22/7 ಇಂಟು r². r ಅಂದರೆ
ಆರ್ ಅಂದರೆ ಎಷ್ಟೈತೆ ನೋಡ್ರಿ, ತ್ರಿಜ್ಯ ಇಲ್ಲಿಂದ ಇಲ್ಲಿ ತಕ್ಕ ಇದು ತ್ರಿಜ್ಯ, ಇದು ತ್ರಿಜ್ಯ 3.5 ಸೆಂಟಿಮೀಟರ್ ಐತೆ. ಅದಕ್ಕೆ ಆರ್ ಸ್ಕ್ವೇರ್ ಇರೋದ್ರಿಂದ 3.5 × 3.5 2 ಸಲ ಬರ್ದೆವು. ನೆಕ್ಸ್ಟ್ ಇಲ್ಲಿ 94 ಡಿವೈಡ್ ಆಗ್ತೈತಿ. ನೆಕ್ಸ್ಟ್ ಇಲ್ಲಿ 2 2 4 2 11 22. ನೆಕ್ಸ್ಟ್ ಇನ್ನೊಂದು ಏನು ಮಾಡ್ಯಾರ ಅಂದ್ರೆ ಇಲ್ಲಿ ಕೆಳಗಡೆ 2 ಅಂತ ಉಳ್ದೈತಿ ಲಕ್ಷಿರ್ಲಿ, ಕೆಳಗಡೆ 2 ಒಂದು ಉಳ್ದೈತಿ. ನೆಕ್ಸ್ಟ್ ಇಲ್ಲಿ 7ರಿಂದ ಈ 3.5 ಗುಣ ಬಾಗ ಹೊಡೆದಾರ. ಅವಾಗ 7 1 7 0 ಕೊಟ್ಟಿವಿ ಅಂದ್ರೆ 35 ಸಿಗುತ್ತೆ ನಮ್ಗೆ. 7 5 35 0.5. ನೆಕ್ಸ್ಟ್ 0.5ಕ್ಕೆ ನಾವು 2ರಿಂದ ಭಾಗ ಮಾಡ್ಬೇಕು. ಮತ್ತು 0.5ಕ್ಕೆ ನಾವು 2ರಿಂದ ಭಾಗ ಮಾಡಿದಾಗ 0.25 ಬರ್ತೈತಿ, 0.25. ಉಳಿತೇನು ಈ ಕಡೆ 11 ಉಳ್ದೈತಿ, ಆಮೇಲೆ ಇಲ್ಲಿ 0.25, ಆಮೇಲೆ 3.5 ಮೂರತ್ರ ಗುಣಾಕಾರ ಮಾಡಿದಾಗ 9.625 ಬರ್ತೈತಿ. ನೆಕ್ಸ್ಟ್ ಹಂಗಾದ್ರೆ ಟೋಟಲ್ ಇಲ್ಲಿಂದ ಇಲ್ಲಿ ತನಕ ನಮ್ಗೆ ಏನಾಗ್ತಂದ್ರೆ ವಿಸ್ತೀರ್ಣ ಸಿಕ್ತು. ನಮ್ಗೆ ಬೇಕಾಗಿದ್ದು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಮಾತ್ರ, ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಷ್ಟೇ ಸಿಗುತ್ತೆ ನಮಗೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಕೆಳಗಡೆ ಒಂದು ತ್ರಿಭುಜ ಆಗತ್ತೈತೆ ನೋಡಿರಿ. ಈ ತ್ರಿಭುಜದ ವಿಸ್ತೀರ್ಣವನ್ನು ಒಟ್ಟು ವಿಸ್ತೀರ್ಣದಲ್ಲಿ ಒಟ್ಟು ಇಲ್ಲಿ 9.625 ಸೆಂಟಿಮೀಟರ್ ಸ್ಕ್ವೇರ್ ಬಂದತ್ಲ, ಇದ್ರೊಳಗೆ ಆ ತ್ರಿಭುಜದ ವಿಸ್ತೀರ್ಣವನ್ನು ಕಳಿಬೇಕು. ಈಗ ಇಲ್ಲಿ ತ್ರಿಭುಜದ ವಿಸ್ತೀರ್ಣ ನೋಡಿರಿ, ತ್ರಿಭುಜ OAD ತ್ರಿಭುಜ ವಿಸ್ತೀರ್ಣ = 1/2 ಇಂಟು ಪಾದ ಇಂಟು ಎತ್ತರ ಮಾಡ್ತೀವಿ. ಪಾದ ಅಂದರೆ ಇಲ್ಲಿ ಎಷ್ಟೈತಿ 3.5 ಇಂಟು ಎತ್ತರ ಎಷ್ಟೈತೆ ಅಂದ್ರೆ ನಮ್ಮದು ಇಲ್ಲಿ 2 ಐತಿ ಎತ್ತರ. ಇದು ಪಾದ, ಅವಾಗಿದು ಎತ್ತರ 2 ಆಗ್ತೈತಿ. ಅವಾಗ ಈ 2 ಕ್ಯಾನ್ಸಲ್ ಆಗಿ ಉಳಿತೈತಿ ಅಷ್ಟ 3.5. ಹಂಗಾರೆ 9.625ದಾಗ 3.5 ಮೈನಸ್ ಮಾಡಬೇಕು. 0 0 ಅಂತ ತಗೋರಿ. ಇದು 5, ಇದು 2, 6 5 ಕಳೆದ್ರೆ 1, 9 3 ಕಳೆದ್ರೆ 6, 6.125 ಸೆಂಟಿಮೀಟರ್ ಸ್ಕ್ವೇರ್. ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಎಷ್ಟಂದ್ರೆ 6.125 ಸೆಂಟಿಮೀಟರ್ ಸ್ಕ್ವೇರ್. ಈ ವಿಡಿಯೋ ನಿಮಗೆ ಯಾರು TET ಪರೀಕ್ಷೆಯನ್ನು ಬರಿತಾ ಇದ್ದೀರ ತಮಗೆಲ್ಲರಿಗೂ ಒಂದು ಉಪಯುಕ್ತ ಆಗಲಿ ಅಂತೇಳಿ ಈ ಒಂದು ವಿಡಿಯೋ ಮಾಡಿರ್ತೈತಿ. ಎಲ್ಲರೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.